ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ ಇದರಿಂದ ಅಭಿಮನ್ಯುವಿನ ವ್ಯೂಹದೊಳಗಡೆ ಪ್ರವೇಶ ಮತ್ತೆ ಪರಾಕ್ರಮ ಈ ವಿಷಯದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸಂಜಯ ಹೇಳ್ತಾನೆ, ಧರ್ಮರಾಜ ಯುಧಿಷ್ಠಿರನ್ ಮಾತನ್ನ ಕೇಳಿ ಅಭಿಮನ್ಯು ಸಾರಥಿಗೆ ದ್ರೋಣರ ಸೈನ್ಯದ ಹತ್ರ ರಥನ ತಗೊಂಡು ಹೋಗೋದಕ್ಕೆ ಹೇಳ್ತಾನೆ. ಯಾವಾಗ ಮತ್ತೆ ಮತ್ತೆ ಹೋಗೋದಕ್ಕೆ ಆಜ್ಞೆಯನ್ನ ಕೊಡ್ತಾನೋ ಆಗ ಸಾರಥಿ ಅವನಿಗೆ ಹೇಳ್ತಾನೆ, ಆಯುಷ್ಮಾನನೇ, ಪಾಂಡವರು ನಿಮ್ಮ ಮೇಲೆ ಬಹಳ ದೊಡ್ಡ ಭಾರವನ್ನ ಇಟ್ಬಿಟ್ಟಿದ್ದಾರೆ. ನೀವು ಸ್ವಲ್ಪ ಸಮಯ ಇದ್ರ ಬಗ್ಗೆ ವಿಚಾರ ಮಾಡ್ಕೊಳ್ಳಿ, ಆಮೇಲೆ ಯುದ್ಧ ಮಾಡಿ. ಆಚಾರ್ಯ ದ್ರೋಣರು ಬಹಳ ದೊಡ್ಡ ವಿದ್ವಾಂಸರು. ಅವರು ಉತ್ತಮ ಅಸ್ತ್ರವಿದ್ಯೆಯಲ್ಲಿ ಬಹಳ ಪರಿಶ್ರಮವನ್ನ ಪಟ್ಟಿದ್ದಾರೆ. ಈ ಕಡೆ ನೀವು ಬಹಳ ಸುಖ ಮತ್ತೆ ಆರಾಮವಾಗಿ ಬೆಳೆದಿರುವಂಥವ್ರು, ಮತ್ತೆ ಯುದ್ಧ ವಿದ್ಯೆಯಲ್ಲಿ ಅವರ ಹಾಗೆ ನಿಪುಣರೂ ಅಲ್ಲ. ಅಂದ್ರೆ ಅವರು ಎಷ್ಟೋ ವರ್ಷಗಳ ಕಾಲ ಇದನ್ನ ಮಾಡಿದ್ದಾರೆ, ಅವ್ರು ಅದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ. ಆದ್ರೆ ಆಗ ನೀವಲ್ಲ, ಅವರಷ್ಟಲ್ಲ ಅಂತ ಹೇಳ್ತಾನೆ. ಸಾರಥಿಯ ಮಾತನ್ನ ಕೇಳಿ ಅಭಿಮನ್ಯು ನಗ್ತಾ ಅವನಿಗೆ ಹೇಳ್ತಾನೆ, ಸೂತನೆ, ಈ ದ್ರೋಣ ಮತ್ತೆ ಕ್ಷತ್ರಿಯ ಸಮುದಾಯ ಏನಪ್ಪಾ, ಸಾಕ್ಷಾತ್ ಇಂದ್ರ ದೇವತೆಗಳ ಜೊತೆ ಬಂದ್ರು ಕೂಡ, ಅಥವಾ ಭೂತಗಣಗಳನ್ನ ತಗೊಂಡು ಶಂಕರ ಇಳಿದು ಬಂದ್ರು ಕೂಡ ನಾನು ಅವ್ರ ಜೊತೆನೂ ಕೂಡ ಯುದ್ಧ ಮಾಡಬಲ್ಲೆ. ಈ ಕ್ಷತ್ರಿಯ ಸಮೂಹವನ್ನ ನೋಡಿ ಈ ದಿನ ನನಗೆ ಆಶ್ಚರ್ಯ ಆಗ್ತಾ ಇಲ್ಲ. ಈ ಇಡೀ ಶತ್ರು ಸೈನ್ಯ ನನ್ನ 16 ಕಲೆಗಳಿಗೆ ಸರಿಸಮಾನ ಕೂಡ ಅಲ್ಲ. ಇಷ್ಟೇ ಅಲ್ಲದೆ ವಿಶ್ವ ವಿಜಯಿಯಾದಂತಹ ಮಾವ ಶ್ರೀಕೃಷ್ಣ ಮತ್ತೆ ತಂದೆ ಅರ್ಜುನನನ್ನೂ ಕೂಡ ನನ್ನ ವಿಪಕ್ಷದಲ್ಲಿ ನೋಡಿ ನನಗೆ ಭಯ ಆಗೋದಿಲ್ಲ. ಅಂದ್ರೆ ನನ್ನ ಎದುರುಗಡೆ ಬಂದು ಶತ್ರು ಪಕ್ಷದಲ್ಲಿ ಅವರಿದ್ರೂ ಕೂಡ ನನಗೆ ಭಯ ಆಗೋದಿಲ್ಲ. ಈ ರೀತಿ ಸಾರಥಿಯ ಮಾತನ್ನ ಅವಹೇಳನ ಮಾಡಿ ಅಭಿಮನ್ಯು ಅವನಿಗೆ ಶೀಘ್ರವಾಗಿ ದ್ರೋಣರ ಸೈನ್ಯದ ಹತ್ರ ಹೋಗೋದಕ್ಕೆ ಆಜ್ಞೆಯನ್ನ ಕೊಡ್ತಾನೆ. ಇದನ್ನ ಕೇಳಿ ಸಾರಥಿಯ ಮನಸ್ಸಿಗೆ ಏನು ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಆದ್ರೂ ಕೂಡ ಕುದುರೆಗಳನ್ನ ಅವನು ದ್ರೋಣರ ಕಡೆ ನಡೆಸ್ತಾನೆ. ಪಾಂಡವರು ಕೂಡ ಅಭಿಮನ್ಯುವಿನ ಹಿಂದೆನೇ ನಡೀತಾರೆ. ಅವನು ಬರ್ತಾ ಇರೋದನ್ನ ನೋಡಿ ಕೌರವ ಪಕ್ಷದ ಎಲ್ಲ ಯೋಧರು ಕೂಡ ದ್ರೋಣರನ್ನ ಮುಂದೆ ಮಾಡಿ ಅವನನ್ನ ಎದುರಿಸೋದಕ್ಕೆ ನಿಂತ್ಕೊಳ್ತಾರೆ. ಅರ್ಜುನನ ಮಗ ಅರ್ಜುನನಿಗಿಂತ ಹೆಚ್ಚು ಪರಾಕ್ರಮಿಯಾಗಿದ್ದ. ಅವನು ಯುದ್ಧದ ಇಚ್ಛೆಯಿಂದ ದ್ರೋಣಾದಿ ಮಹಾರಥಿಗಳ ಮುಂದೆ ಯಾವ ರೀತಿ ಹೋಗಿ ನಿಂತ್ಕೊಂಡ ಅಂತಂದ್ರೆ, ಹೇಗೆ ಆನೆಗಳ ಮುಂದೆ ಸಿಂಹದ ಮರಿ ಹೋಗಿ ನಿಂತ್ಕೊಂಡ್ರೆ ಇರುತ್ತೋ ಆ ರೀತಿ ಇತ್ತು ಅದು. ಅಭಿಮನ್ಯು ಇನ್ನೂ ವ್ಯೂಹದ ಕಡೆ 30 ಹೆಜ್ಜೆ ಇಟ್ಟಿದ್ದ. ಅಷ್ಟರಲ್ಲೇನೆ ಕೌರವ ಯೋಧರು ಅವನ ಮೇಲೆ ಪ್ರಹಾರ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಒಬ್ರು ಇನ್ನೊಬ್ಬರನ್ನ ಸಂಹಾರ ಮಾಡುವ ಉಭಯ ಪಕ್ಷಗಳ ಯೋಧರಲ್ಲಿ ಘೋರ ಸಂಗ್ರಾಮವಾಗೋದಕ್ಕೆ ಶುರುವಾಗುತ್ತೆ. ಆ ಭಯಂಕರ ಯುದ್ಧದಲ್ಲಿ ದ್ರೋಣರು ನೋಡ್ತಾ ಇದ್ದ ಹಾಗೇನೆ ವ್ಯೂಹವನ್ನ ಭೇದಿಸ್ಕೊಂಡು ಅಭಿಮನ್ಯು ಅದರ ಒಳಗಡೆ ನುಗ್ಗೇ ಬಿಡ್ತಾನೆ. ಅಲ್ಲಿಗೆ ಹೋದ್ಮೇಲೆ ಅವನ ಮೇಲೆ ಬಹಳಷ್ಟು ಯೋಧರು ನುಗ್ತಾರೆ. ಆದ್ರೆ ವೀರ ಅಭಿಮನ್ಯು ಅಸ್ತ್ರವನ್ನು ಚಲಿಸೋದ್ರಲ್ಲಿ ತುಂಬಾ ಚಾಣಾಕ್ಷನಾಗಿದ್ದ. ಯಾವ ವೀರರು ಅವನ ಮುಂದೆ ಬಂದ್ರು ಅವರು ಎಲ್ಲರನ್ನೂ ಕೂಡ ತನ್ನ ಮರ್ಮಭೇದಿ ಬಾಣಗಳಿಂದ ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅವನ ಬಾಣಗಳ ಹೊಡೆತದಿಂದ ಗಾಯಗೊಂಡ ಬಹಳಷ್ಟು ಯೋಧರು ಧರಾಶಾಯಿಗಳಾಗ್ತಾರೆ. ಸತ್ತಿರುವ ವೀರರ ಹೆಣಗಳಿಂದ ಮತ್ತೆ ಅವುಗಳ ತುಂಡುಗಳಿಂದ ಅಲ್ಲಿನ ಭೂಮಿ ಮುಚ್ಚೇ ಹೋಗುತ್ತೆ. ಧನಸ್ಸು, ಬಾಣ, ಗುರಾಣಿ, ಕತ್ತಿ, ಅಂಕುಶ, ತೋಮರ, ಇನ್ನೂ ಬಹಳಷ್ಟು ಶಸ್ತ್ರಗಳು ಮತ್ತೆ ಆಭೂಷಣಗಳಿಂದ ಕೂಡಿದಂತಹ ಸಾವಿರಾರು ವೀರರ ಭುಜಗಳನ್ನ ಅಭಿಮನ್ಯು ಕತ್ತರಿಸೇ ಬಿಡ್ತಾನೆ. ಮತ್ತೆ ರಥಗಳನ್ನ ಕಿತ್ತಾಕ್ತಾನೆ. ಅಂದ್ರೆ ಎಲ್ಲ ಚೂರ್ ಮಾಡಿ ಹಾಕ್ತಾ ಇದ್ದಾನೆ. ಅವನು ಒಬ್ಬನೇ ಭಗವಂತ ವಿಷ್ಣುವಿನ ಹಾಗೆ ಅಚಿಂತನೆಯ ಪರಾಕ್ರಮವನ್ನ ಮಾಡಿ ತೋರಿಸ್ತಾನೆ. ಅಂದ್ರೆ ನಾವು ಯೋಚನೆನೂ ಮಾಡಕ್ಕಾಗಲ್ಲ, ಆ ರೀತಿಯ ಪರಾಕ್ರಮವನ್ನ ಮಾಡಿ ತೋರಿಸ್ತಾನೆ. ಅಲ್ಲಿ ಸಂಜಯ ಹೇಳ್ತಾನೆ, ಧೃತರಾಷ್ಟ್ರನಿಗೆ, ರಾಜನೇ, ಆ ಸಮಯದಲ್ಲಿ ನಿಮ್ಮ ಮಕ್ಕಳು ಮತ್ತೆ ನಿಮ್ಮ ಪಕ್ಷದ ಯೋಧರು 10 ದಿಕ್ಕುಗಳ ಕಡೆ ನೋಡ್ತಾ ಓಡೋದಕ್ಕೆ ದಾರಿ ಹುಡುಕೋದಕ್ಕೆ ಪ್ರಾರಂಭ ಮಾಡ್ತಾರೆ. ನಾವಿಲ್ಲಿದ್ರೆ ಇನ್ನ ನಮ್ಗೆ ಉಳಿಗಾಲ ಇಲ್ಲ ಅಂತನ್ಬಿಟ್ಟು ಯಾವ ಕಡೆ ಓಡೋಗ್ಲಿ ಅಂತ ಅವರು ದಿಕ್ಕುಗಳನ್ನ ನೋಡ್ತಾ ಇದ್ರು. ಅವರ ಬಾಯಿ ಒಣಗಿತ್ತು, ನೇತ್ರಗಳು ಚಂಚಲವಾಗಿದ್ವು, ಶರೀರದಿಂದ ಬೆವರು ಹರಿತಾ ಇತ್ತು, ರೋಮಗಳು ನಿಂತಿದ್ವು. ಅವರು ಶತ್ರುಗಳನ್ನ ಗೆಲ್ಲುವಂತ ಸಾಹಸವನ್ನೇ ಕಳ್ಕೊಂಡಿದ್ರು. ಅವರಲ್ಲಿ ಸ್ವಲ್ಪ ಉತ್ಸಾಹ ಇತ್ತು ಅಂತಂದ್ರೆ ಅದು ಅಲ್ಲಿಂದ ಓಡ್ ಹೋಗುವಂತ ಉತ್ಸಾಹ ಇತ್ತೇ ಹೊರತು ನಾವು ಯುದ್ಧ ಮಾಡ್ಬೇಕು ಅನ್ನುವಂತ ಉತ್ಸಾಹ ಹೊರಟೇ ಹೋಗ್ಬಿಟ್ಟಿತ್ತು. ಸತ್ತಿರುವಂತಹ ಪುತ್ರ, ಪಿತ, ಅಣ್ಣ ತಮ್ಮಂದ್ರು, ಬಂಧು ಮತ್ತೆ ಸಂಬಂಧಿಕರು ಎಲ್ಲರನ್ನೂ ಬಿಟ್ಟು ತನ್ನ ಪ್ರಾಣ ಉಳಿಸ್ಕೊಂಡ್ರೆ ಸಾಕು ಅನ್ನುವಂತ ಇಚ್ಛೆಯಿಂದ ಕುದುರೆಗಳು ಮತ್ತೆ ಆನೆಗಳನ್ನ ವೇಗವಾಗಿ ಓಡಿಸ್ಕೊಂಡು ಎಲ್ಲರೂ ಓಡ್ ಹೋದ್ರು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ.
ಅಂದ್ರೆ ಅವನ ಪರಾಕ್ರಮ ಅಷ್ಟು ಚೆನ್ನಾಗಿತ್ತು ಅನ್ನೋದು ಇದರಿಂದ ನಮ್ಗೆ ಅರ್ಥ ಆಗುತ್ತೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.